ನಮಸ್ಕಾರ. ಮುಖ್ಯಾಂಶಗಳು. ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಇಂದು ಜಿಎಸ್ಟಿ ಮಂಡಳಿಯ 43ನೇ ಸಭೆ. ರಾಜ್ಯಗಳಿಗೆ ಬಾಕಿ ಇರುವ ಜಿಎಸ್ಟಿ ಪರಿಹಾರ ಹಂಚಿಕೆ ಕುರಿತು ಚರ್ಚೆ. ರಾಜಮಾತಾ ವಿಜಯರಾಜೆ ಸಿಂಧಿಯಾ ಅವರ ಜನ್ಮದಿನ ಇಂದು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ₹100 ನಾಣ್ಯ ಬಿಡುಗಡೆ. ಋತು ಪರಿವರ್ತನೆಯಲ್ಲಿ ಕೊರೋನಾ ಪರಿಣಾಮದ ಕುರಿತು ಅಧ್ಯಯನ. ಶೀತವಾಯುಗುಣದಲ್ಲಿ ಹೆಚ್ಚು ಪಸರಿಸುವ ಸಾಧ್ಯತೆ. ಸಚಿವ ಡಾ ಹರ್ಷವರ್ಧನ್. ರಾಜ್ಯದ ಕೆಲವೆಡೆ ಮುಂದಿನ 24 ಗಂಟೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ. ಕರಾವಳಿ ಭಾಗದಲ್ಲಿ ನಾಳೆಯವರೆಗೂ ರೆಡ್ ಅಲರ್ಟ್ ಘೋಷಣೆ. ವಾರ್ತೆಗಳ ವಿವರ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿಂದು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿಯ 43ನೇ ಸಭೆ ನಡೆಯಲಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಭಾಗವಹಿಸಲಿರುವ ಹಣಕಾಸು ಸಚಿವರು ಆಯಾ ರಾಜ್ಯಗಳಿಗೆ ಪಾವತಿಗೆ ಬಾಕಿ ಇರುವ ಜಿಎಸ್ಟಿ ಪರಿಹಾರ ಹಂಚಿಕೆ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಮತ್ತು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ ಬಾರಿ ನಡೆದ ಸಭೆಯ ಸಂದರ್ಭದಲ್ಲಿ ಜಿಎಸ್ಟಿ ಅನುಷ್ಠಾನ ಅಥವಾ ಕೋವಿಡ್-19ನಿಂದಾಗಿ ಎಲ್ಲ ರಾಜ್ಯಗಳ ಸರಕು ಮತ್ತು ಸೇವೆಗಳ ತೆರಿಗೆ ಆದಾಯದಲ್ಲಿ ಕಡಿತಗೊಂಡಿದ್ದು, ಯಾವುದೇ ರಾಜ್ಯ ಈ ನಷ್ಟಕ್ಕೆ ಪರಿಹಾರ ಪಡೆಯುವುದರಿಂದ ವಂಚಿತವಾಗದು ಎಂದು ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದರು. ಗಡಿ ರಸ್ತೆಗಳ ಸಂಘಟನೆ 7 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಿರ್ಮಿಸಿರುವ 44 ಸೇತುವೆಗಳನ್ನು ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆಗೊಳಿಸಿದರು. ಗಡಿ ರಸ್ತೆ ನಿರ್ಮಾಣ ಸಂಸ್ಥೆ ಬಿಆರ್ಒ ಜಮ್ಮು ಕಾಶ್ಮೀರದಲ್ಲಿ 10, ಲದ್ದಾಖ್ನಲ್ಲಿ 8, ಹಿಮಾಚಲ ಪ್ರದೇಶದಲ್ಲಿ 2, ಪಂಜಾಬ್ನಲ್ಲಿ 4, ಉತ್ತರಾಖಂಡ್ನಲ್ಲಿ 8, ಅರುಣಾಚಲ ಪ್ರದೇಶದಲ್ಲಿ 8 ಹಾಗೂ ಸಿಕ್ಕಿಂನಲ್ಲಿ 4 ಸೇತುವೆಗಳನ್ನು ನಿರ್ಮಿಸಿದೆ. ತವಾಂಗ್ಗೆ ಸಂಪರ್ಕ ಕಲ್ಪಿಸುವ ನೆಚಿಪು ಪ್ರದೇಶದ ಸುರಂಗ ಮಾರ್ಗ ನಿರ್ಮಾಣಕ್ಕೂ ಅವರು ಇದೇ ವೇಳೆ ಶಿಲಾನ್ಯಾಸ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್, ಈ ನೂತನ ಸೇತುವೆಗಳು ಅಭಿವೃದ್ಧಿ ಮತ್ತು ಸಂಪರ್ಕದ ಹೊಸ ಯುಗದ ಪ್ರಾರಂಭಕ್ಕೆ ಕಾರಣವಾಗಲಿವೆ. ಈ ಮಾರ್ಗಗಳಿಂದ ರಕ್ಷಣಾ ಪಡೆಗಳಿಗೆ ಯುದ್ಧ ಸಾಮಗ್ರಿಗಳು ದೊರೆಯಲು ಹಾಗೂ ಅವರ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಲಿದೆ ಎಂದರು. ಕೋವಿಡ್ ಕಾರಣ ಇಂದು ಅನೇಕ ಕ್ಷೇತ್ರಗಳಲ್ಲಿ ನಾವು ಸಮಸ್ಯೆ ಎದುರಿಸುತ್ತಿದ್ದೇವೆ ಎಂದರು. केंद्र शासित प्रदेशों में ये सारे ब्रिज कनेक्टिविटी और डेवलपमेंट के एक नए युग की शुरुआत करेंगे, ऐसा मैं मानता हूं. मैं बीआरओ, संबंधित स्थानीय लोगों सहित समस्त देशवासियों को इस अवसर पर हार्दिक बधाई देता हूं और इन पुलों को हमारे देश भारत को समर्पित करता हूं. साथ ही नेचिफू टनल के काम की शुरुआत पर भी मैं अपनी हार्दिक शुभकामनाएं देता हूं. साथियों, आज हमारा देश हर क्षेत्र में कोविड-19 के कारण उपजी अनेक समस्याओं का समान रूप से सामना कर रहा है. वह चाहे कृषि हो या अर्थव्यवस्था, उद्योग हो या सुरक्षा व्यवस्था, सभी इससे गहरे प्रभावित हुए हैं. ಭಾರತ ಮತ್ತು ಚೈನಾ ನಡುವೆ ಕಮಾಂಡರ್ಗಳ ಮಟ್ಟದ 7ನೇ ಸುತ್ತಿನ ಮಾತುಕತೆ ವಾಸ್ತವ ನಿಯಂತ್ರಣ ರೇಖೆಯ ಚುಶೂಲ್ನಲ್ಲಿಂದು ನಡೆಯಲಿದೆ. ಭಾರತದ ಕಡೆಯ ಈ ಪ್ರದೇಶದಲ್ಲಿ ನಡೆಯಲಿರುವ ಮಾತುಕತೆಯಲ್ಲಿ ಉಭಯ ದೇಶಗಳ ಗಡಿಯಲ್ಲಿ ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡುವ ಕ್ರಮಗಳನ್ನು ರೂಪಿಸುವ ಕುರಿತು ಚರ್ಚಿಸಲಾಗುತ್ತದೆ. ಲೆಫ್ಟಿನೆಂಟ್ ಜನರಲ್ ಹರೀಂದರ್ ಸಿಂಗ್ ಮತ್ತು ಅವರ 14 ಉತ್ತರಾಧಿಕಾರಿ ಲೆಫ್ಟಿನೆಂಟ್ ಪಿಜಿಕೆ ಮೆನನ್ ಅವರು ಭಾರತದ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ಪ್ರಮುಖವಾಗಿ ಭಾರತ ಚೈನಾ ಗಡಿಯಲ್ಲಿನ ಉದ್ವಿಗ್ನ ಪರಿಸ್ಥಿತಿಯನ್ನು ಮಾತುಕತೆಯ ಮೂಲಕ ತಿಳಿಯಾಗಿಸುವ ಪ್ರಯತ್ನ ಇದಾಗಿದೆ. ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದ ರಾಜಮಾತಾ ದಿವಂಗತ ವಿಜಯರಾಜೆ ಸಿಂಧಿಯಾ ಅವರ ಜನ್ಮದಿನ ಇಂದು. 1919ನೇ ಸಾಲಿನ ಈ ದಿನ ವಿಜಯರಾಜೆ ಸಿಂಧಿಯಾ ಅವರು ಮಧ್ಯಪ್ರದೇಶದ ಸಾಗರದಲ್ಲಿ ರಾಣಾ ಕುಟುಂಬವೊಂದರಲ್ಲಿ ಜನಿಸಿದ್ದರು. ಗ್ವಾಲಿಯರ್ ರಾಜಮನೆತನದ ವಿಜಯರಾಜೆ
ತಮ್ಮ ಸಾಮಾಜಿಕ ಮತ್ತು ರಾಜನೀತಿಯ ಜೀವನದಿಂದ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದರು. ಭಾರತೀಯ ಜನತಾ ಪಕ್ಷದ ಉನ್ನತ ನಾಯಕರಲ್ಲಿ ಒಬ್ಬರಾಗಿ ಅವರನ್ನು ಪರಿಗಣಿಸಲಾಗುತ್ತದೆ. ವಿಜಯರಾಜೇ ಸಿಂಧಿಯಾ ಅವರ ಗೌರವಾರ್ಥ ಹೊರತಂದಿರುವ 100 ರೂಪಾಯಿ ನಾಣ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮಾಧ್ಯಮದ ಮೂಲಕ ಇದೀಗ ನೆರವೇರಿಸುತ್ತಿದ್ದಾರೆ. निधन से कुछ पहले वो राजनीति 16 मई 1996 को वो क्षण भी आया जिसकी अभिलाषा राजमाता को दशकों ವಿಜಯರಾಜೇ ಸಿಂಧಿಯಾ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಅವರ ಸ್ಮರಣಾರ್ಥ ಈ ನಾಣ್ಯವನ್ನು ಬಿಡುಗಡೆ ಮಾಡಲಾಗುತ್ತಿದೆ. ಹಣಕಾಸು ಸಚಿವಾಲಯ ಈ ನಾಣ್ಯವನ್ನು ಮುದ್ರಿಸಿದೆ. ಈ ಕಾರ್ಯಕ್ರಮದಲ್ಲಿ ವಿಜಯರಾಜೇ ಅವರ ಕುಟುಂಬದ ಸದಸ್ಯರು ಹಾಗೂ ಇತರೆ ಗಣ್ಯರು ದೇಶದ ವಿವಿಧ ಭಾಗಗಳಿಂದ ವರ್ಚುವಲ್ ಮಾಧ್ಯಮದ ಮೂಲಕ ಪಾಲ್ಗೊಂಡಿದ್ದಾರೆ. ವಿಜಯರಾಜೇ ಅವರು 7 ಬಾರಿ ಲೋಕಸಭಾ ಸದಸ್ಯರಾಗಿ ಹಾಗೂ 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದರು. एकता यात्रा का ಈಗ ನೇರ ಪ್ರಸಾರ ದೆಹಲಿಯಿಂದ. जिसमें उन्होंने मेरा परिचय गुजरात के युवा नेता नरेंद्र मोदी के तौर पर करवाया है. आज इतने वर्षों बाद उनका वही नरेंद्र देश का प्रधान सेवक बनकर उनकी अनेक स्मृतियों के साथ आज आपके सामने है. आपको पता होगा जब कन्याकुमारी से कश्मीर एक यात्रा का प्रारंभ हुआ था डॉक्टर मुरली मनोहर जोशी जी के नेतृत्व में, और मैं व्यवस्था देखता था. राजमाता जी उस कार्यक्रम के लिए कन्याकुमारी आई थी और बाद में जब हम श्रीनगर जा रहे थे तो जम्मू में विदाई देने भी आई थी और उन्होंने लगातार हमारा हौसला बुलंद किया था. तब हमारा सपना था लाल चौक में तिरंगा झंडा फहराना. हमारा मकसद था धारा 370 से मुक्ति मिल जाए. राजमाता जी ने उस यात्रा को विदाई दी थी. जो सपना था वो पूरा हो गया. आज जब मैं पुस्तक में और भी चीजें देख रहा था, पुस्तक में एक जगह उन्होंने लिखा है, एक दिन ये शरीर यहीं रह जाएगा, आत्मा जहां से आई है वहीं चली जाएगी. शून्य से शून्य में स्मृतियां रह जाएगी. अपनी इन स्मृतियों को मैं उनके लिए छोड़ जाऊंगी जिनसे मेरा सरोकार रहा है, जिनकी मैं सरोकार रही हूं. आज राजमाता जी जहां भी है हम सबको देख रही हैं, हमें आशीर्वाद दे रही हैं. हम सभी लोग जिनका उनसे सरोकार रहा है, जिनकी वो सरोकार रही हैं, वो यहां इस विशेष कार्यक्रम में कुछ लोग पहुंच भी पाए हैं और मौजूद भी हैं, और देश के अनेक भागों में कोने कोने में आज ये अवसर वर्चुअली मनाया जा रहा है. ಬಿಹಾರ ವಿಧಾನಸಭಾ ಚುನಾವಣೆಗೆ ಎನ್ಡಿಎ ಮೈತ್ರಿಕೂಟದಿಂದ ನಿನ್ನೆ ಗಯಾದಲ್ಲಿ ಪ್ರಚಾರ ರ್ಯಾಲಿಗೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರು ಎನ್ಡಿಎ ಸರ್ಕಾರದಲ್ಲಿ ಉತ್ತಮ ಆಡಳಿತದಿಂದ ಸಮಾಜದ ಎಲ್ಲಾ ವರ್ಗಗಳಿಗೆ ಅನುಕೂಲಕರವಾಗಿದೆ. ನೂತನವಾಗಿ ಜಾರಿಗೆ ತರಲಾಗಿರುವ ಕೃಷಿ ಕಾಯ್ದೆಗಳು ರೈತರ ಹಿತಾಸಕ್ತಿಯನ್ನು ಒಳಗೊಂಡಿವೆ ಮತ್ತು ಈ ಕಾಯ್ದೆಗಳು ಕೃಷಿಕನ ಆದಾಯ ದ್ವಿಗುಣವಾಗಲು ನೆರವಾಗಲಿವೆ ಎಂದು ಹೇಳಿದರು. ಈ ಮುನ್ನ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಚುನಾವಣೆಗಳು ನಡೆಯುತ್ತಿದ್ದವು. ಆದರೆ ಎನ್ಡಿಎ ಸರ್ಕಾರದ ಆಡಳಿತ ಬಂದ ನಂತರ ಜನತೆಯ ಹಿತದೃಷ್ಟಿಯಿಂದ ಚುನಾವಣೆಗಳು ನಡೆಯುವಂತಾಗಿದೆ. ಉತ್ತಮ ಆಡಳಿತಕ್ಕೆ ಜನತೆ ಮತ ನೀಡಬೇಕು ಎಂದು ಮನವಿ ಮಾಡಿದ ಅವರು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಮತ್ತಷ್ಟು ಬಲ ತುಂಬುವಂತೆ ಕರೆ ನೀಡಿದರು. रूप से पहुंच रहा है. उन्होंने बिहार के मुख्यमंत्री नीतीश कुमार के नेतृत्व में भरोसे को दोहराते हुए कहा कि एनडीए की सरकार राज्य ಬಿಹಾರ ವಿಧಾನಸಭಾ ಚುನಾವಣೆಗೆ 46 ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿಯನ್ನು ಬಿಜೆಪಿ ನಿನ್ನೆ ಬಿಡುಗಡೆ ಮಾಡಿದೆ.
ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಪಕ್ಷದ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಈ ಆಯ್ಕೆ ಮಾಡಲಾಗಿದೆ. ರಾಜ್ಯದ ಸಚಿವ ನಂದಕಿಶೋರ್ ಯಾದವ್ ಅವರು ಪಾಟ್ನಾ ಸಾಹಿಬ್ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ಹಾಲಿ ಶಾಸಕ ನಿತೀಶ್ ನವೀನ್ ಬಂಕಿಪುರ ಹಾಗೂ ಮಾಜಿ ಸಂಸದ ಓಂ ಪ್ರಕಾಶ್ ಶಿವಾನ್ ಕ್ಷೇತ್ರದಿಂದ ಮತ್ತು ಜಂಜಾರ್ಪುರ್ನಿಂದ ನಿತೇಶ್ ಮಿಶ್ರಾ ಸ್ಪರ್ಧಿಸಲಿದ್ದಾರೆ. ಬಿಹಾರ ವಿಧಾನಸಭೆಗೆ 3 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು, ಇದೇ 28ರಂದು ನಡೆಯಲಿರುವ ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನವಾಗಿದೆ. ಈ ಹಂತದಲ್ಲಿ ಒಟ್ಟು 71 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಉಳಿದಂತೆ ನವೆಂಬರ್ 3ರಂದು 2ನೇ ಹಂತದಲ್ಲಿ 94 ಸ್ಥಾನ ಹಾಗೂ ನವೆಂಬರ್ 7ರಂದು 3ನೇ ಹಂತದಲ್ಲಿ 78 ಸ್ಥಾನಗಳು ಸೇರಿದಂತೆ ಒಟ್ಟು 243 ಕ್ಷೇತ್ರಗಳಿಗೆ ಚುನಾವಣೆ ಜರುಗಲಿದ್ದು, ನವೆಂಬರ್ 10ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಜನರ ಸಹಯೋಗ ಇಲ್ಲದೆ ಕೋವಿಡ್-19 ಎಂಬ ಮಹಾಮಾರಿಯ ವಿರುದ್ಧ ಹೋರಾಡಲು ಸಾಧ್ಯವಿಲ್ಲ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಅಭಿಪ್ರಾಯಪಟ್ಟಿದ್ದಾರೆ. ವರ್ಚುವಲ್ ಮಾಧ್ಯಮದ ಮೂಲಕ ನಿನ್ನೆ ಸಂವಾದದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ವಾತಾವರಣದಲ್ಲಿ ಆಗುವ ಬದಲಾವಣೆ, ಋತು ಪರಿವರ್ತನೆ ಕೊರೋನಾ ಮೇಲೆ ಪರಿಣಾಮ ಬೀರುತ್ತದೆಯೋ ಇಲ್ಲವೋ ಎಂಬುದು ಇನ್ನೂ ಸಾಬೀತಾಗಿಲ್ಲ. ಈ ಬಗ್ಗೆ ಸಂಶೋಧನೆ ನಡೆಯುತ್ತಿವೆ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಉಸಿರಾಟದ ಕಾಯಿಲೆ ಉಲ್ಬಣವಾಗುತ್ತದೆ. ಸಾಮಾನ್ಯವಾಗಿ ವೈರಾಣುಗಳು ಶೀತ ಮತ್ತು ಶುಷ್ಕ ವಾತಾವರಣದಲ್ಲಿ ದೀರ್ಘಕಾಲ ಜೀವಂತವಾಗಿರುತ್ತವೆ. ಇದರಲ್ಲಿ ಇನ್ಫ್ಲೂಯೆನ್ಸಾ ವೈರಾಣು ಪ್ರಮುಖವಾಗಿದೆ. ಇದರ ಜೊತೆಗೆ ಕೊರೋನಾದ 4 ಪ್ರಕಾರದ ವೈರಾಣುಗಳು ಕೂಡ ಶೀತಕಾಲದಲ್ಲಿ ತ್ವರಿತವಾಗಿ ಪಸರಿಸುತ್ತವೆ ಎಂದರು. Belonging to the same or different strain. As I had informed earlier also, ICMR is commissioning a study to understand the true burden of reinfected cases, and the results will be shared in a couple of weeks. पर्यावरण में होने वाले किसी बदलाव का असर कोरोना के संक्रमण पर पड़ता है या नहीं, अभी दुनिया भर के वैज्ञानिक इस पर शोध कर रहे हैं. देखिए, जहां तक सर्दी के मौसम में कोरोना का खतरा बढ़ने का सवाल है, तो मैं एक बात साफ कर दूं कि सर्दी के मौसम में यह देखा गया है कि प्रदूषण बढ़ने पर सांस की बीमारियां बढ़ जाती हैं. ಹಬ್ಬಗಳ ಪರ್ವದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ವೈಭವೋಪೇತವಾಗಿ ಈ ಸಂದರ್ಭದಲ್ಲಿ ಹಬ್ಬ ಆಚರಿಸುವುದು ಸೂಕ್ತವಲ್ಲ. ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿ 2 ಗಜ ಅಂತರ ಕಾಪಾಡಿಕೊಂಡು ಕರ ನೈರ್ಮಲ್ಯದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸೋಣ ಎಂದರು. इसके अलावा कोरोना के 4 अन्य प्रकार के वायरस भी हैं जो सर्दियों में तेजी से फैलते हैं. इसलिए कोरोना वायरस के संक्रमण से बचने के साथ साथ आप कोरोना से बचाव के लिए सभी जरूरी व्यवहारों का पालन अवश्य करें. द फेलुदा पेपर स्ट्रिप टेस्ट फॉर SARS-CoV-2 diagnosis has been developed by one of our premier institutions of CSIR, that is IGIB, and has been approved by the Drug Controller General of India for a commercial launch. The kit has already been validated by the Department of Atomic Energy's National Center for Biological Science. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 66,732 ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 71,20,538ಕ್ಕೆ ಏರಿಕೆಯಾಗಿದೆ. ಈವರೆಗೆ 61,49,535 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು, ಸುಮಾರು 8,61,853 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 12.10ಗೆ ಇಳಿಕೆಯಾಗಿದೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆಯಲ್ಲಿ ಭಾರತ ಸುಧಾರಣೆಯತ್ತ ಸಾಗಿದ್ದು, ಚೇತರಿಕೆಯ ಪ್ರಮಾಣ ಶೇಕಡಾ 86.36ರಷ್ಟಿದೆ. ಒಟ್ಟು 1,09,150 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ ಶೇಕಡಾ 1.53ರಷ್ಟಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ನಾಡಹಬ್ಬ ಮೈಸೂರು ದಸರಾಕ್ಕೆ ಜಿಲ್ಲಾಡಳಿತ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಇಂದು ಅಧಿಕೃತವಾಗಿ ಆಹ್ವಾನ ಪತ್ರಿಕೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್, ಶಾಸಕ ರಾಮದಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 9,523 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 7,10,309ಕ್ಕೆ ಏರಿಕೆಯಾಗಿದೆ. ನಿನ್ನೆ 10,107 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 5,08,054ಕ್ಕೆ ತಲುಪಿದೆ. ನಿನ್ನೆ 75 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 9,966ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,20,20 ಸಕ್ರಿಯ ಪ್ರಕರಣಗಳಿವೆ. 904 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೋಂಕಿನ ಖಚಿತ ಪ್ರಕರಣಗಳ ಶೇಕಡಾವಾರು ಪ್ರಮಾಣ 9.53ರಷ್ಟಿದ್ದು, ಮೃತಪಟ್ಟವರ ಪ್ರಮಾಣ 0.79ರಷ್ಟಿದೆ. ನಿನ್ನೆ 99,923 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 59,52,223 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 4,623 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 2,81,557ಕ್ಕೆ ಏರಿಕೆಯಾಗಿದೆ. ನಿನ್ನೆ 2,656 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 2,11,358ಕ್ಕೆ ಏರಿಕೆಯಾಗಿದೆ. ಸದ್ಯ 66,854 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 24 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 3,344 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಉತ್ತರ ಪ್ರದೇಶದ ಹಾಥ್ರಾಸ್ ಜಿಲ್ಲೆಯಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯ ಕುಟುಂಬದವರು ಇಂದು ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠದ ಎದುರು ಹಾಜರಾಗಲಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯಾಲಯ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಿದ್ದು, ಸಂತ್ರಸ್ತೆಯ ಕುಟುಂಬದ ಸದಸ್ಯರ ರಕ್ಷಣೆಗೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಹೈಕೋರ್ಟ್ ಸೂಚನೆಯಂತೆ ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ಅಧೀಕ್ಷಕರು ಹಾಗೂ ಜಿಲ್ಲಾಧಿಕಾರಿ ಈ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನು ಸಲ್ಲಿಸುವ ಸಾಧ್ಯತೆಯಿದೆ. ಲಿಬಿಯಾದಲ್ಲಿ ಅಪಹರಣಕ್ಕೊಳಗಾಗಿದ್ದ 7 ಭಾರತೀಯ ಪ್ರಜೆಗಳನ್ನು ಬಿಡುಗಡೆಗೊಳಿಸಲಾಗಿದೆ ಎಂದು ಟುನೀಷಿಯಾದ ಭಾರತೀಯ ರಾಯಭಾರಿ ಪುನೀತ್ ರಾಯ್ ಕುಂಡಾಲ್ ಅವರು ತಿಳಿಸಿದ್ದಾರೆ. ಗುಜರಾತ್, ಆಂಧ್ರಪ್ರದೇಶ, ಬಿಹಾರ ಮತ್ತು ಉತ್ತರ ಪ್ರದೇಶ ಮೂಲದ 7 ಕಾರ್ಮಿಕರನ್ನು ಸೆಪ್ಟೆಂಬರ್ 14ರಂದು ಲಿಬಿಯಾದ ಅಶ್ವರಿಫ್ನಿಂದ ಅಪಹರಿಸಲಾಗಿತ್ತು. ಇದೀಗ ಅಪಹರಣಕ್ಕೊಳಗಾದವರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕಳುಹಿಸುವ ಬಗ್ಗೆ ಟುನೀಷಿಯಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಮಾತುಕತೆ ನಡೆಸುತ್ತಿದೆ ಎಂದು ವಿದೇಶಾಂಗ ಸಚಿವಾಲಯದ ಮೂಲಗಳು ತಿಳಿಸಿವೆ. ಬೆಳಗಾವಿಯಲ್ಲಿ ಮಹಿಳೆಯರ ತಂಡವೊಂದು ಕೋವಿಡ್-19 ಸೋಂಕಿನಿಂದ ಮೃತಪಟ್ಟವರನ್ನು ಸ್ಮಶಾನಕ್ಕೆ ತಂದು ಅಂತಿಮ ಸಂಸ್ಕಾರ ನಡೆಸುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈ ಕುರಿತು ಒಂದು ವರದಿ. ಕೋವಿಡ್-19 ಸಾಂಕ್ರಾಮಿಕ ಕಾಯಿಲೆಯ ಸಂದಿಗ್ಧತೆಯ ಸಂದರ್ಭದಲ್ಲಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಅಗತ್ಯ ಹಾಗೂ ಅನಿವಾರ್ಯತೆ ಎದುರಾಗಿದೆ. ಒಂದು ವೇಳೆ ಸೋಂಕು ತಗುಲಿ ಮೃತಪಟ್ಟರೆ ಕುಟುಂಬ ಸದಸ್ಯರು ಅಂತಿಮ ದರ್ಶನ ಪಡೆಯುವುದಕ್ಕೂ ಅವಕಾಶ ಕಷ್ಟವಾಗಿದೆ. ಹೀಗೆ ಮೃತಪಡುವ ಅನಾಥ ಮತ್ತು ನಿರ್ಗತಿಕ ಶವಗಳನ್ನು ಸ್ಮಶಾನಕ್ಕೆ ತಂದು ಅಂತ್ಯ ಸಂಸ್ಕಾರ ನಡೆಸುವ ಕಾರ್ಯದಲ್ಲಿ ಬೆಳಗಾವಿಯ ಹೆಲ್ಪ್ ಫಾರ್ ನೀಡ್ ತಂಡ ತೊಡಗಿಸಿಕೊಂಡಿದೆ. ಈ ತಂಡದಲ್ಲಿನ ಸದಸ್ಯರು ಯಾವುದೇ ಹಿಂಜರಿಕೆ ಇಲ್ಲದೆ ಧೈರ್ಯದಿಂದ ಶವಗಳನ್ನು ಆಸ್ಪತ್ರೆಗಳಿಂದ ಸ್ಮಶಾನಕ್ಕೆ ತಂದು ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆ ನಡೆಸುತ್ತಾರೆ. ಮೊದಲಿಗೆ ಮಾಧುರಿ ಜಾಧವ ಎಂಬ ಮಹಿಳೆ ತಾವೇ ಸ್ವತಃ ಆಂಬ್ಯುಲೆನ್ಸ್ ಚಾಲನೆ ಮಾಡುತ್ತಾ ಕೊರೋನಾ ಸೋಂಕಿತ ಶವಗಳನ್ನು ಸ್ಮಶಾನಕ್ಕೆ ತಂದು ಅಂತಿಮ ಸಂಸ್ಕಾರಗೊಳಿಸುವ ಸತ್ಕಾರ್ಯವನ್ನು ಕಳೆದ 2 ತಿಂಗಳಿನಿಂದ ಮಾಡುತ್ತಿದ್ದಾರೆ. ಇವರಿಂದ ಪ್ರೇರಣೆ ಪಡೆದ ಮತ್ತೆ ಕೆಲ ಮಹಿಳೆಯರು
ಈ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಮಾಧುರಿ ಜಾಧವ್ ಕಳೆದ 6 ತಿಂಗಳಿನಿಂದ ಅಸಹಾಯಕರಿಗೆ ನೆರವು ನೀಡುತ್ತಾ ಬಂದಿದ್ದು, ಕಳೆದ 2 ತಿಂಗಳುಗಳಲ್ಲಿ 40ಕ್ಕೂ ಹೆಚ್ಚು ಶವಗಳಿಗೆ ಸ್ಮಶಾನದಲ್ಲಿ ಅಂತಿಮ ಸಂಸ್ಕಾರ ನೆರವೇರಿಸಿರುವುದಾಗಿ ತಿಳಿಸಿದರು. फ्री हाउस प्लान लेके जा रही हूँ सर, और मैंने एम्बुलेंस चलाने का और बॉडी जो कोविड की और नॉन कोविड की जो भी बॉडीज है उनको उठाने का मैंने तब से काम स्टार्ट किया है, और अब तक मैंने 40 के अबाउट पीपल्स जो है कोविड है नॉन कोविड है उनको मैंने सर्विस दी है. ತಂಡದ ಇನ್ನೋರ್ವ ಸದಸ್ಯೆ ಪ್ರೀತಿ ಬಸವರಾಜ್ ಸೋಂಕಿತ ರೋಗಿಗಳಿಗೆ ಆಮ್ಲಜನಕ ಪೂರೈಸುವಲ್ಲಿಯೂ ಮುಂದಾಗಿರುವುದಾಗಿ ಹೇಳಿದರು. ಸೊ ಆಕ್ಸಿಜನ್ ಸಿಲಿಂಡರ್ ಪ್ರೊವೈಡ್ ಮಾಡಕತ್ರು, ಅದ್ರ ಜೋಡಿ ಆಮೇಲೆ ಈಗ ಅನಾಥ ಶವಗಳಾಯ್ತು, ಆಮೇಲೆ ಕೋವಿಡ್ ಆಗಿದ್ದಕ್ಕಿಲ್ಲ ಅವ್ರ ಮನೆಯವರು ಪ್ರಾಪರ್ಲಿ ಇಲ್ಲ, ಶವ ಟಚ್ ಮಾಡಕ್ಕೂ ಆಯ್ತು, ಶವ ಸಂಸ್ಕಾರ ಮಾಡಕ್ಕೆ ಅವ್ರು ಹೆಲ್ಪ್ ಮಾಡಲಿಲ್ಲ. ಆ ಟೈಮ್ನಾಗ ನಮ್ದು ಹೆಲ್ಪ್ ಅವ್ರು ನೀಡಿ ಮುಂದೆ ಬಂದ ಕೆಲಸ ಆ ಶವಗಳಿಗೂ ಅಂತಿಮ ಸಂಸ್ಕಾರ ಏನೇನು ಕೊಡ್ಬೇಕಲ್ಲ ಅದನ್ನ ಪ್ರಾಪರ್ಲಿ ಕೊಟ್ಟ ಕೆಲಸ ಅವರಿಗೆ ಒಂದು ಅಂತಿಮ ವಿದಾಯ ಹೇಳಿ. ತಂಡದ ಪುರುಷ ಸದಸ್ಯ ಸುಧೀಂದ್ರ ಅನಗೋಳ್ಕರ ತಮ್ಮದೊಂದು ಆಂಬ್ಯುಲೆನ್ಸ್ ಅನ್ನು ಈ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದು, ಮಹಿಳೆಯರ ಸೇವೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ಏನು ಡೆಡ್ ಬಾಡಿ ಕಟ್ಟೋದಿರಲಿ ಅದ ಎಲ್ಲ ಮಣ್ಣ ಮಠ ಎಲ್ಲ ಅವರು ಮಾಡತ್ತಾರೆ ಮುಂದೋಗಿ. ಅದರ ಸಂಬಂಧ ನಮಗೆ ಬಹಳ ಹೆಮ್ಮೆ ಇದೆ. ನಾವು ಮೊದಲಿಂದ ಏನು ಮಾಡತ್ತಿದ್ದ ಅದ ನಮ್ಮ ಮಹಿಳೆ ಟೀಮನ್ನು ಸಕ್ಷಮವಾಗಿ ಮತ್ತು ವಿದೌಟ್ ಎನಿ ಹೆಜಿಟೇಷನ್ ಅವ್ರು ಮುಂದೆ ಬಂದೆ ಎಲ್ಲ ಮಾಡತ್ತಾರ. ತಂಡದ ವೈದ್ಯ ಸದಸ್ಯೆ ಡಾಕ್ಟರ್ ಸವಿತಾ ಕೊರೋನಾ ರೋಗಿಗಳು ಮಾನಸಿಕ ಖಿನ್ನತೆಗೆ ಒಳಗಾಗುವುದು ಸಹಜ, ಅದರಿಂದ ಬಿಡುಗಡೆಗೊಳಿಸಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು. पता चल जाता है, लोगों को पता चल जाता है कि ही इज इन डिप्रेशन और घर वाले कांटेक्ट करते हैं, तो हम लोग उनसे मिल के काउंसलिंग करके उनको जो डिप्रेशन की जो टेंडेंसी आई होती है वो उसको सॉल्व करने का कोशिश करते हैं. ब्रेन वॉश करना पड़ता है, ज़्यादा मेंटली डिस्टर्ब हो रहे हैं तो वो सब उनके दिमाग में से उनका ब्रेन वॉश करके हम लोग वो जो उनका जो साइकोसिस होता है उसको कम करने की कोशिश करते हैं. ನವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿನ ರಾಮ್ಸನ್ ಕಲಾ ಪ್ರತಿಷ್ಠಾನ ಆಯೋಜಿಸಿರುವ ಬೊಂಬೆ ಪ್ರದರ್ಶನ ಮತ್ತು ಮಾರಾಟ ಆಕರ್ಷಣೀಯವಾಗಿದೆ. ರಾಮ, ಲಕ್ಷ್ಮಣ, ದುರ್ಗಾದೇವತೆ, ಮೈಸೂರು ದಸರಾ ಮೆರವಣಿಗೆ, ಮೈಸೂರು ವಿಶ್ವವಿದ್ಯಾಲಯ ಸೇರಿದಂತೆ 5,000ಕ್ಕೂ ಹೆಚ್ಚು ವಿವಿಧ ಮಾದರಿಯ ಬೊಂಬೆಗಳು ಇಲ್ಲಿ ಲಭ್ಯವಿದೆ. ಪ್ರದರ್ಶನ ಆಯೋಜನೆ ಮಾಡಿರುವ ಡಿಡಿ ನ್ಯೂಸ್ನೊಂದಿಗೆ ರಾಮ್ಸನ್ ಕಲಾ ಪ್ರತಿಷ್ಠಾನ್ಯಾಸಕ ರಘು ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುಂದಾಗಿರುವುದಾಗಿ ತಿಳಿಸಿದರು. ಸಪೋರ್ಟ್ ಆಗಲಿ ಮತ್ತೆ ಆ ಸಂಸ್ಕೃತಿ ಉಳಿಯಲಿ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಈ ಗೊಂಬೆಗಳು ತಗೊಂಡು ನಾವು ಮೈಸೂರಿನಲ್ಲಿ ಬೊಂಬೆ ಹಬ್ಬ ಆಚರಿಸೋದ್ರಿಂದ ಕಲೆ ಉಳಿಯೋದ್ರ ಜೊತೆ ಸಂಸ್ಕೃತಿ ಕೂಡ ಉಳಿಯುತ್ತೆ. ಬೊಂಬೆ ಹಬ್ಬದ ಸಂಸ್ಕೃತಿ ಈಗ ಕೆಲವು ವರ್ಷಗಳಿಂದ ನಮ್ಮ ಸಂಸ್ಕೃತಿ ಎಲ್ಲೋ ಅಳಿವಿನ ಅಂಚಿಗೆ ಹೋಗ್ತದೆ ಅಂತ ಒಂದು ನಮಗೆ ದುಗುಡ ಇದೆ ಕೂಡ. ಸೊ ಅದಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ಅಳಿಲು ಸೇವೆ ಈ ಬೊಂಬೆ ಮನೆಯ ಮುಖಾಂತರ ಮಾಡ್ತಾ ಇದೀವಿ. ಮತ್ತೆ ಬೊಂಬೆ ಮನೆ ಎಲ್ಲಿ ಅಂತ ಗ್ರಾಹಕ ಶ್ರೀನಾಥ್ ನವರಾತ್ರಿ ವೇಳೆ ಮನೆಗಳಲ್ಲಿ ಬೊಂಬೆ ಪ್ರದರ್ಶನ ಸಾಮಾನ್ಯವಾಗಿದ್ದು ಎಲ್ಲ ಬಗೆಯ ಬೊಂಬೆಗಳು ಇಲ್ಲಿ ಸಿಗಲಿವೆ ಎಂದರು. ಅಂಬಾರಿ ವಿಶೇಷ, ಆ ಅಂಬಾರಿ ವಿಶೇಷದಲ್ಲಿ ಪೂರ್ತಿ ಸೆಟ್ಟು ಸಿಗತ್ತೆ. ಎಲ್ಲ ಥರದ ಬೊಂಬೆಗಳು ಬಣ್ಣವಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಈ ಮೈಸೂರು ವಿಶೇಷ ಏನಂತಂದರೆ ಬೊಂಬೆಗಳ ಹಬ್ಬನೇ ಒಂದು ಮಾಡ್ತಾರೆ ನವರಾತ್ರಿ ಇದರಲ್ಲಿ.
ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದಾಗಿ ರಾಜ್ಯದ ಹಲವು ಭಾಗಗಳಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತದ ತೀವ್ರತೆ ಇನ್ನಷ್ಟು ಹೆಚ್ಚಾಗಲಿದ್ದು, ಕರಾವಳಿ ಹಾಗೂ ದಕ್ಷಿಣ ಒಳನಾಡು ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ. ಪ್ರಮುಖವಾಗಿ ಕರಾವಳಿ ತೀರದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯಕ್ಕೆ 80,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು, ಜಲಾಶಯದಿಂದ 1.16 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನದಿ ತೀರದ ಜನರಿಗೆ ಎಚ್ಚರದಿಂದಿರುವಂತೆ ಸೂಚಿಸಲಾಗಿದೆ. ಬಹುಭಾಷಾ ಸಂಗೀತ ನಿರ್ದೇಶಕ ರಾಜನ್ ನಿನ್ನೆ ಅನಾರೋಗ್ಯದಿಂದ ವಿಧಿವಶರಾಗಿದ್ದಾರೆ. ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ಸಹೋದರ ನಾಗೇಂದ್ರಪ್ಪ ಹೆಸರಿನೊಂದಿಗೆ ತಮ್ಮ ಹೆಸರನ್ನು ಸೇರಿಸಿಕೊಂಡು ರಾಜನ್ ನಾಗೇಂದ್ರ ಎಂದೇ ಪ್ರಸಿದ್ಧಿ ಹೊಂದಿದ್ದ ಇವರು ಕನ್ನಡ ಭಾಷೆಯ 200ಕ್ಕೂ ಅಧಿಕ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ನೀಡಿದ್ದಾರೆ. ತಮಿಳು, ಹಿಂದಿ, ಮಲಯಾಳಂ, ತುಳು ಸೇರಿ ಸುಮಾರು 375ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನಿರ್ದೇಶಿಸಿದ್ದಾರೆ. ಶ್ರೀಲಂಕಾದ ಸಿನ್ಹಳ ಭಾಷೆಯ ಸಿನಿಮಾಗಳಿಗೂ ಸಂಗೀತ ನಿರ್ದೇಶಿಸಿರುವುದು ಸಂಗೀತ ಲೋಕದಲ್ಲಿ ಇವರ ಮತ್ತೊಂದು ಸಾಧನೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಿತ್ರರಸಿಕರು ಎಂದೆಂದೂ ಮರೆಯಲಾಗದ ನೂರಾರು ಸುಮಧುರ ಗೀತೆಗಳ ಮೂಲಕ ರಾಜನ್ ಅವರು ನಮ್ಮೊಂದಿಗೆ ಸದಾ ನೆನಪಿನಲ್ಲಿರುತ್ತಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಪ್ರಾರ್ಥಿಸುತ್ತಾ ಕುಟುಂಬಕ್ಕೆ, ಅಭಿಮಾನಿ ಬಳಗಕ್ಕೆ ನೋವು ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ಟ್ವೀಟ್ ಮಾಡಿದ್ದಾರೆ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 374 ಅಂಕಗಳ ಏರಿಕೆಯೊಂದಿಗೆ 40,883ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 103 ಅಂಕಗಳ ಏರಿಕೆಯೊಂದಿಗೆ 12,017ರಲ್ಲಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 3 ಪೈಸೆ ಏರಿಕೆಯಾಗಿದ್ದು 73.13ರಷ್ಟಿದೆ. ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪೇನ್ನ ರಾಫೆಲ್ ನಡಾಲ್ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ರೋಲ್ಯಾಂಡ್ ಗ್ಯಾರೋಸ್ನಲ್ಲಿ ನಿನ್ನೆ ರಾತ್ರಿ ನಡೆದ ಫೈನಲ್ ಪಂದ್ಯದಲ್ಲಿ 2ನೇ ಶ್ರೇಯಾಂಕಿತ ಆಟಗಾರ ರಾಫೆಲ್ ನಡಾಲ್ 6-0, 6-2, 7-5 ನೇರ ಸೆಟ್ಗಳಿಂದ ವಿಶ್ವದ ನಂಬರ್ 1 ಆಟಗಾರ ಸರ್ಬಿಯಾದ ನೊವಾಕ್ ಜೋಕೋವಿಚ್ ವಿರುದ್ಧ ಗೆಲುವು ದಾಖಲಿಸಿದರು. ಇದರೊಂದಿಗೆ ನಡಾಲ್ 13ನೇ ಫ್ರೆಂಚ್ ಓಪನ್ ಪ್ರಶಸ್ತಿ ಜಯಿಸುವುದರ ಜೊತೆಗೆ 20 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳ ಸಾರ್ವಕಾಲಿಕ ದಾಖಲೆ ಬರೆದಿರುವ ಸ್ವಿಟ್ಜರ್ಲೆಂಡ್ನ ರೋಜರ್ ಫೆಡರರ್ ಅವರ ಸಾಧನೆಯನ್ನು ಸರಿಗಟ್ಟಿದರು. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಗ್ರಾಮೀಣ ರೈತರಿಗೆ ಸ್ವಾಮಿತ್ವ ಬಲ, ರಾಮನಗರದ 157 ಫಲಾನುಭವಿಗಳಿಗೆ ಪ್ರಧಾನಿಯಿಂದ ಆಸ್ತಿ ಕಾರ್ಡ್. 3 ವಾರ ರಜೆ, ಅಕ್ಟೋಬರ್ 12ರಿಂದ 30ರವರೆಗೆ ರಜೆ. ಕೊರೋನಾ ನಿಯಂತ್ರಣಕ್ಕೆ ಈ ನಿರ್ಧಾರ. ಈ ಸಮಯದಲ್ಲಿ ಶಿಕ್ಷಕರು ಶಾಲೆಗೆ ಹೋಗುವ ಅಗತ್ಯವಿಲ್ಲ. ಕೆಎಸ್ಟಿಡಿಸಿ ಪ್ಯಾಕೇಜ್ ಪ್ರವಾಸ ಪುನಾರಂಭ. ತಿರುಪತಿ, ಮಧುರೈ, ಊಟಿ ಸೇರಿ ಹಲವು ಸ್ಥಳಗಳಿಗೆ ಟೂರ್. 6 ತಿಂಗಳಿನಿಂದ ಬಂದ್ ಆಗಿದ್ದ ಸರ್ಕಾರಿ ಪ್ರವಾಸೋದ್ಯಮ. ಆರೋಗ್ಯ ಖಾತೆಗೆ ಬಿಎಸ್ವೈ ಸರ್ಜರಿ, ಸುಧಾಕರ್ ಹೆಗಲಿಗೆ ಹೊಸ ಜವಾಬ್ದಾರಿ. ಫ್ರೆಂಚ್ ಓಪನ್ ಪ್ಯಾರಿಸ್ನಲ್ಲಿ ರಾಫಾ ದರ್ಬಾರ್, ಜೋಕೋಗೆ ಸೋಲು, ಫೆಡರರ್ ದಾಖಲೆ ಸರಿಗಟ್ಟಿದ್ದ ನಡಾಲ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮೇಲ್ಮನೆ ಚುನಾವಣೆ, ನಾಮಪತ್ರ ವಾಪಸ್ಗೆ ಇಂದು ಕಡೆ ದಿನ. ಹೊಸದಾಗಿ 140 ಚಾರ್ಜಿಂಗ್ ಕೇಂದ್ರ, ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಬೆಸ್ಕಾಂನಿಂದ ಉತ್ತೇಜನ, ಅಧಿಕ ಸಾಮರ್ಥ್ಯದ ಕೇಂದ್ರಗಳ ಆರಂಭಕ್ಕೆ ಒತ್ತು. ಖ್ಯಾತ ಸಂಗೀತ ನಿರ್ದೇಶಕ ರಾಜನ್ ವಿಧಿವಶ, 375ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ನಿರ್ದೇಶನ. ಗಗನಕ್ಕೇರಿದ ತರಕಾರಿ ಬೆಲೆ. ಇನ್ನು 3 ದಿನ ರಾಜ್ಯದಲ್ಲಿ ಭಾರೀ ಮಳೆ ಸಾಧ್ಯತೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ರಾಜ್ಯಕ್ಕೆ ರೆಡ್ ಅಲರ್ಟ್ ನೀಡಿದ ಹವಾಮಾನ ಇಲಾಖೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿಂದು ಜಿಎಸ್ಟಿ ಮಂಡಳಿಯ 43ನೇ ಸಭೆ. ರಾಜ್ಯಗಳಿಗೆ ಬಾಕಿ ಇರುವ ಜಿಎಸ್ಟಿ ಪರಿಹಾರ ಹಂಚಿಕೆ ಕುರಿತು ಚರ್ಚೆ.
ರಾಜಮಾತಾ ವಿಜಯರಾಜೆ ಸಿಂಧಿಯಾ ಅವರ ಜನ್ಮದಿನ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 100 ರೂಪಾಯಿ ನಾಣ್ಯ ಬಿಡುಗಡೆ. ಋತು ಪರಿವರ್ತನೆಯಲ್ಲಿ ಕೊರೋನಾ ಪರಿಣಾಮದ ಕುರಿತು ಅಧ್ಯಯನ, ಶೀತವಾಯುಗುಣದಲ್ಲಿ ಹೆಚ್ಚು ಪಸರಿಸುವ ಸಾಧ್ಯತೆ, ಸಚಿವ ಡಾ ಹರ್ಷವರ್ಧನ್. ರಾಜ್ಯದ ಕೆಲವೆಡೆ ಮುಂದಿನ 24 ಗಂಟೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ, ಕರಾವಳಿ ಭಾಗದಲ್ಲಿ ನಾಳೆಯವರೆಗೂ ರೆಡ್ ಅಲರ್ಟ್ ಘೋಷಣೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.